ಈ ಸಲ ಕುಂಭಮೇಳ ಸಖತ್ ವೈರಲ್ ಆಗೋದಕ್ಕೆ ಕಾರಣ ಅನೇಕ ವೈರಲ್ ಸ್ಟಾರ್ಗಳು ಅಂತ ಹೇಳ್ಬೋದು. ಅದರಲ್ಲಿ ಮೊನಾಲಿಸಾ ಕೂಡ ಒಬ್ಳು. ಸೋಷಿಯಲ್ ಮೀಡಿಯಾದಲ್ಲಿ ಈಕೆಯದ್ದೇ ಕಾರುಬಾರು ಜೋರಾಗ್ಬಿಟ್ಟಿದೆ. ಕುಂಭಮೇಳ ಅಂತಂದ್ರೆ ಮೊನಾಲಿಸಾ ಅನ್ನುವಷ್ಟರ ಮಟ್ಟಿಗೆ ಈಕೆ ಸೌಂಡ್ ಮಾಡಿದ್ಲು. ರುದ್ರಾಕ್ಷಿ ಸರವನ್ನ ಮಾರ್ತಾ ಇದ್ದ ಮೊನಾಲಿಸಾಳ ಬ್ಯೂಟಿಯನ್ನ ಒಬ್ಬ ಯೂಟ್ಯೂಬರ್ ತಮ್ಮ ಯೂಟ್ಯೂಬ್ನಲ್ಲಿ ಶೇರ್ ಮಾಡಿದ್ದೇ ತಡ ಎಲ್ಲರೂ ಆಕೆಯನ್ನ ಹುಡುಕಿ ಹೋಗುವಂತಾಯ್ತು. ಹೆಣ್ಣು ಗಂಡುಗಳು ಅನ್ನೋ ಭೇದ ಇಲ್ಲದೆ ಈಕೆ ಮೇಲೆ ಕವನ ಬರೆಯೋರ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಕವಿಗಳಾಗದವರು ಕೂಡ ಕವಿಗಳಾಗ್ಬಿಟ್ರು. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಈಕೆಯ ಆಕರ್ಷಕ ಕಣ್ಣುಗಳು. ಜೇನ ಕಣ್ಣೋಳೆ, ಮೀನ ಕಣ್ಣೋಳೆ, ನೀಲಿ ಕಣ್ಣೋಳೆ, ಐಶ್ವರ್ಯ ಕಣ್ಣೋಳೆ ಅಂತೆಲ್ಲ ಏನೇನೋ ಬಿರುದನ್ನ ಕೊಟ್ಕೊಂಡು ಈಕೆಯನ್ನ ಸ್ಟಾರ್ ಮಾಡಿಬಿಟ್ರು. ಕೊನೆಗೆ ಒಂದು ರೀತಿ ಆಕೆಗೆ ಇದು ಚಿತ್ರಹಿಂಸೆ ಅನ್ನುವಷ್ಟರ ಮಟ್ಟಿಗೆ ಕಾಡೋದಕ್ಕೂ ಶುರು ಮಾಡಿಬಿಟ್ರು. ಮೊನಾಲಿಸಾ ಸೇರಿದ ಹಾಗೆ ಆಕೆಯ ಕುಟುಂಬಸ್ಥರು ಕಣ್ಣೀರು ಹಾಕುವಷ್ಟರ ಮಟ್ಟಿಗೆ ಯೂಟ್ಯೂಬರ್ಗಳು ಹಾಗೆ ಪ್ರವಾಸಿಗರ ಕಾಟ ಶುರುವಾಗ್ಬಿಟ್ಟು ಮಾಸ್ಕ್ ಹಾಕೊಂಡು ಆಕೆ ತಿರುಗಾಡಿದ್ರೂ ಬಿಡ್ತಾ ಇರಲಿಲ್ಲ. ರುದ್ರಾಕ್ಷಿಯನ್ನ ಖರೀದಿ ಮಾಡೋ ಬದಲು ಬರೋರೆಲ್ಲ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ತಾ ವಿಡಿಯೋವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಈಗಂತೂ ಮೊನಾಲಿಸಾಗೆ ಸಿನಿಮಾಗಳ ಆಫರ್ ಕೂಡ ಬರ್ತಾ ಇದೆಯಂತೆ. ಈಗಾಗಲೇ ಸ್ಟೋರಿ ಆಫ್ ಮಣಿಪುರ್ನಲ್ಲಿ ಈಕೆಯನ್ನ ಸೇರಿಸ್ಕೊಳ್ಬೇಕು ಅಂತ ಒಬ್ರು ನಿರ್ದೇಶಕರು ಹೇಳಿಕೆಯನ್ನ ಕೊಟ್ಟಾಗಿದೆ. ಮೊನಾಲಿಸಾ IAS ಅಧಿಕಾರಿಯಾಗಿದ್ದಾಳೆ. ಆಕೆ ಮಾರುವೇಷದಲ್ಲಿ ಕುಂಭಮೇಳಕ್ಕೆ ಬಂದಿದ್ದಾಳೆ. ಕುಂಭಮೇಳದಲ್ಲಿ ನಡೆಯೋ ಚಟುವಟಿಕೆಗಳ ಮೇಲೆ ನಿಗಾ ವಹಿಸುವುದಕ್ಕೆ ಬಂದಿದ್ದಾಳೆ ಅನ್ನೋ ಸುದ್ದಿಯೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಮತ್ತೊಂದು ಹಲ್ಚಲ್ ಸೃಷ್ಟಿಯಾಗುವುದಕ್ಕೆ ಕಾರಣ ಆಗ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಆಕೆ ಅಧಿಕಾರಿಯಾಗಿರೋ ಫೋಟೋಗಳು ಕೂಡ ವೈರಲ್ ಆಗಿದೆ. ಇದರಲ್ಲಿ ಮೊನಾಲಿಸಾ ಪಕ್ಕಾ IAS ಅಧಿಕಾರಿ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾಳೆ. ಅಂದಹಾಗೆ ಅನೇಕರಿಗೆ ಗೊತ್ತಿರೋ ಹಾಗೆ ಇದು ಮೊನಾಲಿಸಾಳ ನಿಜವಾಗಿರೋ ಫೋಟೋ ಅಲ್ಲ, ಬದಲಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ತೆಗೆದಿರೋ ಫೋಟೋ, ಅಂದ್ರೆ AI ಫೋಟೋ. IAS ಅಧಿಕಾರಿ ರೀತಿಯಲ್ಲಿ ಫೋಟೋ ಕ್ರಿಯೇಟ್ ಮಾಡಿ ಕಥೆ ಕಟ್ಟಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲಾಗ್ತಾ ಇದೆ. ಮೊನಾಲಿಸಾ ಸೌಂಡ್ ಮಾಡ್ತಾ ಇರೋ ಹಾಗೇನೆ ಈಕೆ ಹೆಸರು ಹೇಳ್ಕೊಂಡು ಈಗಾಗಲೇ ಅನೇಕ ಯೂಟ್ಯೂಬರ್ಗಳು ತಮ್ಮ ಯೂಟ್ಯೂಬ್ ವ್ಯೂಸ್ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ ಸಲ್ಲದ ಕಥೆಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಈಗ IAS ಅಧಿಕಾರಿಯಾಗಿರುವಂತಹ ಫೋಟೋ ಹಾಕಿ ಈಕೆ ನಿಜವಾಗ್ಲೂ IAS ಅಧಿಕಾರಿ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ಮೊನಾಲಿಸಾಳ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದ್ರ ಬಗ್ಗೆ ಅನೇಕರಿಗೆ ಬೇಸರ ಕೂಡ ಇದೆ. ಹಾಗೆ ಆಕೆಗೂ ಕೂಡ ಒಂದಷ್ಟು ಕಷ್ಟ ಎದುರಾಗ್ತಾ ಇದೆ. ಹೀಗೆ ಈಕೆ ಬಗ್ಗೆ ಇರೋ ಅನೇಕ ಸುಳ್ಳು ಕಥೆಗಳ ಬಗ್ಗೆ ಈಗ ಈಕೆ IAS ಅಧಿಕಾರಿ ಅಂತ ಸುಳ್ಳು ಪ್ರಚಾರವಾಗ್ತಾ ಇರೋದು ಕೂಡ ಫೇಕ್ ನ್ಯೂಸ್ ಅನ್ನೋದು ನಿಮ್ಮ ಗಮನಕ್ಕಿರಲಿ.